ಸಮುದಾಯ ಬಾನುಲಿ ರೇಡಿಯೋ ಮಣಿಪಾಲದ ಕೇಳುಗ ಮಿತ್ರರೇ, ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ತಾಲೂಕು ಘಟಕದ ಸಹಕಾರದಲ್ಲಿ ರೇಡಿಯೋ ಮಣಿಪಾಲ ಸಮುದಾಯ ಬಾನುಲಿ ಅರ್ಪಿಸುತ್ತಿದೆ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮ. ಕಥೆಯ ಸಾಗರದಲ್ಲಿ ಅಮೃತದ ಬಿಂದು, ವಾರವಾರವೂ ಕಿವಿದೆರೆಗೆ ಬಂದು. ಕಥೆಯ ಸಾಗರದಲ್ಲಿ ಅಮೃತದ ಬಿಂದು, ಮನಮುದಗೊಳಿಸುತ್ತಲೀ ವಿಚಾರ ತುಂಬಿ ಭಾವಕೋಶವ ವಿಸ್ತರಣೆಗೈದು ಮನವ ಮಥನವಗೊಳಿಸಿ ಬದುಕಿಗೆ ಅನುಗೊಳಿಸಿ. ಮನವ ಮಥನವಗೊಳಿಸಿ ಬದುಕಿಗೆ ಅನುಗೊಳಿಸಿ, ಬದುಕಿಗೆ ಅನುಗೊಳಿಸಿ. ಕತೆ ಕೇಳೋಣ, ಕತೆ ಕೇಳೋಣ, ಕತೆ ಕೇಳೋಣ. ರೇಡಿಯೋ ಮಣಿಪಾಲ್ ಶ್ರೋತೃ ಬಾಂಧವರೇ, ಇದೀಗ ಪ್ರಸಾರವಾಗಲಿರುವ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮದ 203ನೇ ಸಂಚಿಕೆಯಲ್ಲಿ ಸ್ವರಚಿತ ಕಥೆಯನ್ನು ವಾಚಿಸುವವರು ಸಾಹಿತ್ಯಾಸಕ್ತ ಬ್ಯಾಂಕ್ ಉದ್ಯೋಗಿ ಸುಬ್ರಹ್ಮಣ್ಯ ಬರ್ವೆ, ಉಡುಪಿ. ರೇಡಿಯೋ ಮಣಿಪಾಲ್ ಕೇಳುಗರಿಗೆ ನಮಸ್ಕಾರ. ಕಥೆಯ ಶೀರ್ಷಿಕೆ ನಿರೀಕ್ಷೆ. ವೈಶಾಖ ಮಾಸದ ಮುಸ್ಸಂಜೆಯ ಹೊತ್ತು. ಸುತ್ತಲೂ ಮರಳೇ ಮರಳು. ಪಡವಣ ದಿಕ್ಕಿನಿಂದ ಎಗ್ಗಿಲ್ಲದಂತೆ ಒಂದರ ಮೇಲೊಂದು ಹಾದು ಬರುತ್ತಿರುವ ತೆರೆಗಳ ಮುಗಿಯದ ಸರಮಾಲೆ. ಅಲ್ಲಲ್ಲಿ ವಿರಳವಾಗಿ ಆದರೂ ಸ್ಪಷ್ಟವಾಗಿ ಕಾಣುತ್ತಿರುವ ಪ್ಲಾಸ್ಟಿಕ್ ಕವರುಗಳು, ನೀರಿನ ಬಾಟಲಿಗಳು, ಒಂಟಿ ಚಪ್ಪಲಿ, ಮಧ್ಯೆ ಚಿಪ್ಪು ಇತ್ಯಾದಿ ಇನ್ನೂ ಏನೇನೋ. ಈ ಕಸಕಡ್ಡಿಗಳೆಲ್ಲ ಇಲ್ಲಿ ಯಾಕಿವೆ ಎಂದು ಅಣಕ ಮಾಡುತ್ತಿರುವಂತೆ ರಾಜ್ ಕಪೂರ್ರ ಮೇರಾ ನಾಮ್ ಜೋಕರ್ ಸಿನಿಮಾದ ಜೋಕರ್ನ ಮುಖವಾಡ ಹೊಂದಿದ ನೀಲಿ ಬಣ್ಣದ ಕಸದ ಬುಟ್ಟಿ. ಅಲ್ಲಲ್ಲಿ ಕಸದ ಬುಟ್ಟಿ ಇದ್ದರೂ ಜನರಿಗೆ ಬುದ್ಧಿ ಇಲ್ಲದಿದ್ದರೆ ಕಸದ ಬುಟ್ಟಿ ಖಾಲಿ, ಊರಿಡಿ ಕಸ. ಏನು ಮಾಡೋದು? ಹೀಗೆಲ್ಲ ಯೋಚನೆ ಮಾಡುತ್ತಾ ಕುಳಿತ ಅವಳಿಗೆ ಸಮಯದ ಪರಿವೆಯೇ ಇಲ್ಲ. ಮಧ್ಯಾಹ್ನ ಬಂದು ಕುಳಿತಿದ್ದಾಳೆ ಮರಳಿನ ಮೇಲೆ. ಅದು ಯಾಕೆ, ಮನೆಯಲ್ಲಿ ಕೆಲಸವಿಲ್ಲವೇ ಅಂತ ಕೇಳಬೇಡಿ. ಮುಂಚೆ ತುಂಬ ಕೆಲಸ ಇತ್ತು ಪಾಪ. ಅವಳು ಈ ಊರಿನವಳಲ್ಲ, ಹಳ್ಳಿಯಲ್ಲಿ ಬೆಳೆದ ಹುಡುಗಿ. ತಾಯಿ ಮನೆಯಲ್ಲಿ ಬೇಸಾಯ ಇತ್ತಂತೆ. ಕೆಲಸಕ್ಕೆ ಜನ ಸಿಗದೇ ಇದ್ದರೂ ಪಾಪ ಕಷ್ಟಪಟ್ಟು ಇರುವ 2 ಎಕರೆಯನ್ನು ಹಡಲು ಭೂಮಿಯಾಗಲು ಬಿಡದೆ ಉತ್ತು ಭತ್ತ ಬಿತ್ತು ಬೆಳೆ ತೆಗೆಯುತ್ತಿದ್ದ ಕುಟುಂಬ ಅವಳದ್ದು. ಆ ಹಳ್ಳಿಯಲ್ಲಿನ ಎಲ್ಲ ಮನೆಯವರು ಒಬ್ಬರಿಗೊಬ್ಬರು ಸಹಾಯ ಮಾಡಿ ಎಲ್ಲ ಮನೆಗಳ ಹೊಲಗಳಲ್ಲಿ ಬೇಸಾಯ ಮಾಡುತ್ತಿದ್ದರು. ಅವಳ ಅಪ್ಪ ಯಾವಾಗಲೂ ಭೂತಾಯಿಯನ್ನು ಬಂಜೆಯಾಗಬಿಟ್ಟರೆ ಲೋಕಕ್ಕೆ ಉಪವಾಸ ಆಗ್ತದೆ ಮಗಳೇ ಅಂತ ಇವಳಲ್ಲಿ ಹೇಳುತ್ತಿದ್ದರಂತೆ. ಎಲಿಮೆಂಟರಿ ಶಾಲೆ ಹಳ್ಳಿಯಲ್ಲೇ ಇತ್ತು. 7ನೇ ಕ್ಲಾಸ್ವರೆಗೆ ಅಲ್ಲೇ ಕಲಿತು ಜತೆಗೆ ಮನೆಯ ಎಲ್ಲ ಕೆಲಸಗಳನ್ನು ಕಲಿತಳು. ಮನೆಯಲ್ಲೇ ಇದ್ದ ಕೆಂಪಿ ಮತ್ತು ಕಾಳಿ ಹಸುಗಳ ಹಾಲು ಕರೆಯುವುದು, ಸೊಪ್ಪು ಹುಲ್ಲು ತಂದು ಒದಗಿಸುವುದು, ಹೀಗೆ ಎಲ್ಲ. 8ನೇ ಕ್ಲಾಸಿನಿಂದ ಡಿಗ್ರಿವರೆಗೂ ಡೈಲಿ ಬಸ್ಸಿನಲ್ಲೇ ಹೋಗಿ ವಿದ್ಯಾಭ್ಯಾಸ. ಜೊತೆಗೆ ಹಳ್ಳಿಯ ಭಜನಾ ಮಂಡಳ, ಕುಣಿತ ಭಜನೆ, ಚಂಡೆ ಬಳಗ, ಹೀಗೆ ಎಲ್ಲದಕ್ಕೂ ಇವಳು ಬೇಕು. ಮದುವೆ ವಯಸ್ಸು ಬಂದಾಗ ಯಾಕೋ ಏನೋ ಪೇಟೆಯ ತಳುಕು ಬಳಕು ಬೇಕು ಅನ್ನಿಸಿತು ಅವಳಿಗೆ. ಈ ಊರಲ್ಲಿ ಒಂದು ಸಣ್ಣ ಉದ್ಯೋಗವೂ ಸಿಕ್ಕಿತು. ಅಲ್ಲೂ ಹಾಗೆ ಅಚ್ಚುಕಟ್ಟು. ತನ್ನ ಕಂಪನಿಯ ಬಾಸುಗಳಿಂದ ಒಳ್ಳೆಯ ಕೆಲಸಕಾರ್ತಿ ಎಂಬ ಮನ್ನಣೆಯೂ ಸಿಕ್ಕಿತು. ಅಲ್ಲೇ ಊರಿನಲ್ಲಿ ಕೆಲಸ ಮಾಡುತ್ತಿದ್ದ ತನ್ನ ತಂದೆ ತಾಯಿಯರು ಒಪ್ಪಿದ ಹುಡುಗನೊಂದಿಗೆ ಮದುವೆಯೂ ಆಯಿತು. ಕೂತಲ್ಲೇ ಬೆಚ್ಚಿಬಿದ್ದಳು ಒಮ್ಮೆ. ಸ್ವಯಂ ಸೇವಕರ ದಂಡು ಅಲ್ಲಲ್ಲಿ ಬಿದ್ದಿದ್ದ ಕಸಕಡ್ಡಿಗಳನ್ನು ಹೆಕ್ಕುತ್ತಾ ಮೈಕಿನಲ್ಲಿ ಸ್ವಚ್ಛತೆಯ ಬಗ್ಗೆ ಅನೌನ್ಸ್ ಮಾಡುತ್ತಾ ಅವಳ ಹತ್ತಿರವೇ ಬರುತ್ತಿದ್ದಾರೆ. ಎಲ್ಲರೂ ಒಂದೇ ಥರದ ಹಳದಿ ಟೀ ಶರ್ಟು, ಗ್ಲೌಸು, ಮಾಸ್ಕು ಹಾಕಿಕೊಂಡಿದ್ದಾರೆ. ಅವರು ಹಾದು ಬಂದ ದಾರಿಯಲ್ಲಿ ಕಸಕಡ್ಡಿ ಬಾಟಲಿ ಎಲ್ಲ ಮಾಯ. ಅವುಗಳೆಲ್ಲ ಅವರ ಕೈಗಳಲ್ಲಿರುವ ಕರಿ ಪ್ಲಾಸ್ಟಿಕ್ ಚೀಲ ಸೇರಿವೆ. ಇವರು ನಿಜವಾದ ಸ್ವಚ್ಛತಾ ಸೇನಾನಿಗಳು ಎಂಬ ಮೆಚ್ಚುಗೆಯ ಭಾವ ಮೂಡುತ್ತಿದ್ದಂತೆ ಅವರಲ್ಲೊಬ್ಬ ಇವಳ ಹತ್ತಿರವೇ ಬಂದು ಮಾತಾಡಿಸತೊಡಗಿದ. ಏನು ಮೇಡಮ್, ತುಂಬ ಸಲ ನಾವು ಇಲ್ಲಿಗೆ ಬಂದು ಕೆಲಸ ಮಾಡಿದ್ದೇವೆ.
ಪ್ರತಿ ಸಾರಿ ಬಂದಾಗಲೂ ನೀವು ಇದೇ ಜಾಗದಲ್ಲಿ ಕುಳಿತಿರುತ್ತೀರಲ್ಲ, ಏನು ಸಮಾಚಾರ ಎಂದು ವಿಚಾರಿಸಿದ. ಮಾತಾಡುತ್ತಾ ಮಾಸ್ಕ್ ತೆಗೆದಿದ್ದಕ್ಕೆ ಯಾರು ಅಂತ ಗೊತ್ತಾಯಿತು ಇವಳಿಗೆ. ಇದೊಂದು 2020 ನಂತರದ ಸಮಸ್ಯೆ. ಮಾಸ್ಕ್ ತೆಗೆದರೆ ಪರಿಚಯ, ಇಲ್ಲದಿದ್ದರೆ ಇಲ್ಲ. ಪ್ರತಿ ಸಾರಿ ನಸುನಕ್ಕೂ ಒಂದೆರಡು ಬಾರಿ ಸ್ವಚ್ಛತೆಯ ಬಗೆಗಿನ ಹ್ಯಾಂಡ್ ಬಿಲ್ಗಳನ್ನು ಇವಳ ಕೈಗೂ ತುರುಕಿ ಹೋಗುತ್ತಿದ್ದ ಯುವಕ. ವಯಸ್ಸು ಇವಳಷ್ಟೇ ಇರಬಹುದು, ಇಲ್ಲ 1-2 ವರ್ಷ ಜಾಸ್ತಿ ಇರಬಹುದು. ಇವತ್ತ್ಯಾಕೋ ಇವಳ ಕಣ್ಣಂಚಿನಿಂದ 2 ಹನಿ ಕಣ್ಣೀರು ಬಂತು. ದನಿಯೂ ಗದ್ಗದವಾಯಿತು. ಇಷ್ಟಾದ್ದೇ ತಡ. ಇವಳ ಹತ್ತಿರ ಅಂದರೆ ತುಂಬ ಹತ್ತಿರ ಅಲ್ಲ, ಮಾತು ಕೇಳುವಷ್ಟು ಹತ್ತಿರ, ಉಸಿರು ತಾಗದಷ್ಟು ದೂರ ಬಂದು ಕುಳಿತ. ಯಾಕೆ ಮೇಡಮ್, ಏನಾಯಿತು? ಇವಳ ಮನಸ್ಸಿನ ಫ್ಲ್ಯಾಶ್ ಬ್ಯಾಕಿಗೆ ಒಬ್ಬ ಕೇಳುಗ ಸಿಕ್ಕಂತಾಯಿತು. ಮದುವೆಯಾದ ಮೇಲೆ ಊರಿನ ಸ್ವಂತ ಮನೆಯಿಂದ ನಗರದ ಸಣ್ಣ ಬಾಡಿಗೆ ಮನೆಗೆ ಶಿಫ್ಟ್ ಆದಳು ತನ್ನ ಗಂಡನ ಜೊತೆ. ಇದನ್ನು ಇವಳು ನಾಗರಿಕತೆಯ ಸಕ್ಸಸ್ ಅಂತಲೇ ತಿಳಿದುದು. ಶುದ್ಧ ಹವೆ, ಓಡಾಡಲು ಬೇಕಾದಷ್ಟು ಜಾಗ ಎಲ್ಲ ಬಿಟ್ಟು ಹೊಗೆ ತುಂಬಿದ, ಎಲ್ಲೆಲ್ಲೂ ಜನಜಂಗುಳಿ ಇರುವ ನಗರದ ವಾಸ ಯಾವ ಸೀಮೆಯ ಸಕ್ಸಸ್ಸೋ ಗೊತ್ತಿಲ್ಲ. ಇವರ ಬಜೆಟ್ಟಿನ ಮಿತಿಯ ಒಳಗೆ ಮನೆ ಸಿಕ್ಕಿತ್ತು. ಹನಿಮೂನು ಆಯಿತು ಅನ್ನಿ. 2 ವರ್ಷದಲ್ಲಿ ಹೆಣ್ಣು ಮಗುವೂ ಆಯಿತು. ಆಮೇಲಂತೂ ಫುಲ್ ಬ್ಯುಸಿ. ಅಲಾರ್ಮ್ ಇಟ್ಟು 5 ಗಂಟೆಗೆ ಎದ್ದರೂ ರಾತ್ರಿ 10ರವರೆಗೆ ಮುಗಿಯದ ಕೆಲಸ. ಆದರೂ ತೃಪ್ತಿ ಇತ್ತು. ವಾರ ಅಲ್ಲಿನ ದೇವಸ್ಥಾನ, ಪಾರ್ಕು, ಲೇಕು ಇತ್ಯಾದಿ ಎಲ್ಲ ಕಡೆ ಗಂಡ ಮತ್ತು ಮಗುವಿನ ಜೊತೆ ನೋಡುತ್ತಾ ಕಾಲ ಉರುಳಿದ್ದೇ ಗೊತ್ತಾಗಲಿಲ್ಲ. ಮಗುವಿಗೆ 4 ವರ್ಷವಾಯಿತು. ಒಂದು ದಿನ ಹೀಗೆ ಬೀಚಿಗೆ ಹೋಗೋಣ ಅಂತ ಹೊರಟರು. ಬಹಳ ಸಾರಿ ಹೀಗೆ ಹೋಗಿ ಬಂದಿದ್ದಾರೆ. ಅವತ್ತು ಯಾಕೋ ಹೆಚ್ಚೇ ರಶ್ ಇತ್ತು ಬೀಚಲ್ಲಿ. ಮಗಳು ಬಯಸಿದ ಐಸ್ ಕ್ರೀಮು, ಚಾಕ್ಲೇಟು ಎಲ್ಲ ಕೊಡಿಸಿ ಆಯಿತು. ಇನ್ನು ನೀರಿಗೆ ಇಳಿಯುವುದು. ಮೂವರು ಸಮುದ್ರದ ಅಲೆಗಳಲ್ಲಿ ಆಟವಾಡಲು ಆರಂಭಿಸಿದರು. ಬೇಕಾದಷ್ಟು ಸೆಲ್ಫಿಗಳನ್ನು ತೆಗೆದಾಯಿತು. ಮಗಳಿಗೆ ಅಲೆಗಳು ಹತ್ತಿರ ಬಂದಾಗ ಭಾರೀ ಖುಷಿ. ಹೋ ಅಂತ ಕಿರಿಚುವುದು. ಜನಜಂಗುಳಿಯೂ ತುಂಬ ಇತ್ತು. ಎಲ್ಲರೂ ಕಿರಿಚುವವರೇ, ಎಲ್ಲರೂ ಆಟದಲ್ಲಿ ಮಗ್ನ. ಒಂದು ಕ್ಷಣ ಮಗಳ ಮೇಲಿಂದ ದೃಷ್ಟಿ ತಪ್ಪಿತು. ಮಗಳಿಲ್ಲ. ಅಲ್ಲಿ ಇಲ್ಲಿ ವಿಚಾರಿಸಿದರು. ಏನು ಮಾಡಿದರೂ ಮಗಳ ಸುಳಿವೇ ಇಲ್ಲ. ಲೋಕಲ್ ಪೊಲೀಸ್ ಸ್ಟೇಷನ್ನಲ್ಲಿ ಕೇಸು ದಾಖಲಾಯಿತು. ಆದರೂ ಏನೂ ಸುಳಿವು ಸಿಗಲಿಲ್ಲ. ಅವಳಿಗೂ ಅವಳ ಗಂಡನಿಗೂ ಮಗಳು ಕಾಣದೇ ಇದ್ದದ್ದು ತಡೆದುಕೊಳ್ಳಲಾಗದ ಆಘಾತ. ಬಹಳ ದಿನಗಳಾದವು. ಒಂದೆಡೆ ಮಗುವನ್ನು ಹುಡುಕುವ ಪ್ರಯತ್ನ, ಮತ್ತೊಂದೆಡೆ ಜೀವನ ನಿರ್ವಹಣೆ ಮಾಡಬೇಕಾದ ಅನಿವಾರ್ಯತೆ. ಜೊತೆಗೆ ಹೀಗೆ ಹೇಗಾಯಿತು ಎಂದು ನೆರೆಮನೆಯವರ, ಫ್ರೆಂಡ್ಸ್ಗಳ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಸಾಕಾಗಿ ಹೋಯಿತು. ಒಬ್ಬೊಬ್ಬರದು ಒಂದೊಂದು ರಾಗ. ಕಿಡ್ನ್ಯಾಪ್ ಅಂತೆ, ಡ್ರೌನಿಂಗ್ ಕೇಸ್ ಅಂತೆ, CCTV ನೋಡಬೇಕಿತ್ತು ಅಂತ ಸಲಹೆ ಬೇರೆ. ಜೊತೆಗೆ ಅವಳ ತಂದೆ ತಾಯಿಯರಂತೂ ನಿನ್ನದೇ ಬೇಜವಾಬ್ದಾರಿ ಅಂತ ಬೈದದ್ದು. ನೋಡ್ಕೊಳ್ಳಿಕ್ಕೆ ಆಗದ ಮೇಲೆ ಮಕ್ಕಳು ಯಾಕೆ ಬೇಕು ಎಂಬ ಹಂಗಿನ ಮಾತು ಬೇರೆ. ಇದೆಲ್ಲ ಕೇಳಿ ಗಂಡನ ಮನಸ್ಸಿನಲ್ಲೂ ನಿಧಾನವಾಗಿ ಇವಳ ಅಜಾಗರೂಕತೆಯಿಂದಲೇ ಮಗು ಕಾಣೆಯಾಯಿತೆಂಬ ಭಾವನೆ ಮೂಡತೊಡಗಿತು. ನಿಧಾನ ಮನೆಗೆ ಬರುವುದು ತಡವಾಗತೊಡಗಿತು. ಒಮ್ಮೊಮ್ಮೆ ನಟ್ಟಿರುಳು ಕಳೆದು ಬೆಳಗಿನ ಜಾಮ ಬರತೊಡಗಿದ. ಇವಳೋ ನೋವಿನಿಂದ ಬೇಯುತ್ತಿದ್ದಳು. ಯಾಂತ್ರಿಕ ಬದುಕು. ಬೀಚಿನಲ್ಲಿ ಆದ ಅವಘಡದ ನೆನಪು ಮಾಯ ಮಾಡುವುದಕ್ಕೋ ಅಥವಾ ಮಗಳು ಕಂಡಾಳು ಎಂಬುದಕ್ಕೋ ಬೀಚಿನಲ್ಲೇ ಮಧ್ಯಾಹ್ನದಿಂದ ಸಂಜೆಯವರೆಗೆ ಸಮಯ ಕಳೆಯತೊಡಗಿದಳು. ಇಂದಿಗೆ 2 ವರ್ಷವಾಯಿತು ಎಂದು ಎಲ್ಲ ಹೇಳಿ ಮುಸಿ ಅಳತೊಡಗಿದಳು. ನಿಮ್ಮ ಮಗಳ ಫೋಟೋ ಇದೆಯಾ? ಏನೋ ಕಂಡು ಹಿಡಿದವನಂತೆ ಒಮ್ಮೆಗೆ ತೂರಿ ಬಂದ ಪ್ರಶ್ನೆ ಇದು. ಫೋಟೋ ಇಲ್ಲದೆ ಇರುತ್ತದೆಯೇ? ಅದು ಕಳೆದು ಹೋದ ಮಗಳದ್ದು. 2 ವರ್ಷ ಹಳೆಯದ್ದಾದರೂ ಮನಸ್ಸಿನಲ್ಲಿ ನಿತ್ಯ ನೂತನ ಚಿತ್ರವೇ. ಮೊಬೈಲಿನಿಂದ ಫೋಟೋ ತೆಗೆದು ತೋರಿಸಿದಳು. ನೋಡಿದವನೇ ಈ ಹುಡುಗಿ ನನಗೊತ್ತು ಅಂತ ಉದ್ಗರಿಸಿದ. ಇದೊಂದು ನಿಜಕ್ಕೂ ಯುರೇಕಾ ಮೂಮೆಂಟೆ. ಇವಳ ಕುತೂಹಲಕ್ಕೆ ಪಾರವೇ ಇರಲಿಲ್ಲ. ಹೌದಾ? ಎಲ್ಲಿ? ಯಾವಾಗ? ಈಗ ಎಲ್ಲಿದ್ದಾಳೆ? ಹುಷಾರಾಗಿದ್ದಾಳೆ ತಾನೆ? ಹೀಗೆ ತಾಯಿಯ ಮನಸ್ಸು ಒಂದಾದ ಮೇಲೊಂದರಂತೆ ಪ್ರಶ್ನೆಗಳನ್ನು ಎಸೆಯತೊಡಗಿತು. ಚೆನ್ನಾಗಿದ್ದಾಳೆ. ಮೊನ್ನೆ ದಿನ ಇಲ್ಲಿಂದ 25 ಕಿಲೋಮೀಟರ್ ದೂರದಲ್ಲಿನ ಇನ್ನೊಂದು ಊರಲ್ಲಿ ಹೀಗೆ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿಯೊಬ್ಬ ಹೆಂಗಸಿನ ಜೊತೆ ಈ ಹುಡುಗಿ ಸಿಕ್ಕಿದಳು. ಮಾರ್ಕೆಟ್ನಲ್ಲಿ ಓಡಾಡುತ್ತಿದ್ದರು ಇಬ್ಬರು. ನೋಡುವಾಗಲೇ ಇವರ ಮಧ್ಯೆ ಬೆಸೆಯುವಿಕೆಯ ಕೊರತೆ ಎದ್ದು ಕಾಣುತ್ತಿತ್ತು. ಅವರಿಬ್ಬರ ನಡವಳಿಕೆಯೂ ಸ್ವಲ್ಪ ಅಸಹಜವೆನ್ನಿಸಿ ನಾವು 4-5 ಮಂದಿ ಹೋಗಿ ವಿಚಾರಿಸಿದೆವು. ಎಲ್ಲಿಯವರು ನೀವು? ಎಲ್ಲಿಗೆ ಹೋಗುವುದು? ಹೀಗೆಲ್ಲ ಪ್ರಶ್ನಿಸತೊಡಗಿದಾಗ ಆ ಸಣ್ಣ ಹುಡುಗಿ ನನಗೆ ಮನೆಗೆ ಹೋಗಬೇಕು ಎಂದು ಅಳತೊಡಗಿದಳು. ಆಗ ದಬಾಯಿಸಿ ಕೇಳಿದೆವು. ಸತ್ಯ ಹೊರಗೆ ಬಂತು. ಇವರದ್ದು ಒಂದು ದೊಡ್ಡ ಗ್ಯಾಂಗ್. ಹೀಗೆಯೇ ರಶ್ ಇದ್ದಲ್ಲಿಂದ ಮಕ್ಕಳನ್ನು ಅಪಹರಿಸುವುದು. ಈಗ ನಿಮ್ಮ ಮಗಳು ಅಲ್ಲೇ ಒಂದು ಶೆಲ್ಟರ್ನಲ್ಲಿ ಇದ್ದಾಳೆ. ನಾವೇ ಹೋಗಿ ದಾಖಲೆ ತೋರಿಸಿ ಕರೆದುಕೊಂಡು ಬರೋಣ ಎಂದ. ಇವಳ ಖುಷಿಗೆ ಪಾರವೇ ಇರಲಿಲ್ಲ. ನೋಡಿದ್ರಾ, ಸ್ವಚ್ಛತೆ ಅಂದರೆ
ಬೀದಿಯ ಕಲ್ಮಶರಾಹಿತ್ಯ ಮಾತ್ರವಲ್ಲ, ಸಮಾಜದ ಕೊಳೆ ತೆಗೆಯುವುದು ಅದರದ್ದೇ ಭಾಗ. ಅಂತೂ ಸುಖಾಂತ್ಯವಾಯಿತು. ನಾನಿನ್ನು ಕಥೆಯ ಪಾತ್ರಗಳ ಹೆಸರುಗಳನ್ನೇ ಹೇಳಿಲ್ಲ ಅಲ್ವಾ? ಬೇಡ, ಹೆಸರು ಹೇಳಿದರೆ ಜಾತಿ ಬರ್ತದೆ, ಧರ್ಮ ಬರ್ತದೆ, ನಾವು ಹಾಗೆಲ್ಲ ಇಲ್ಲ ಅಂತ ಬರ್ತದೆ. ಯಾಕೆ ಸುಮ್ಮನೆ? ನಿಮ್ಮಿಷ್ಟದ ಹೆಸರುಗಳನ್ನು ಹಾಕಿಕೊಳ್ಳಿ, ಆಯ್ತಾ? ನಮಸ್ಕಾರ. ಶ್ರೋತೃ ಮಿತ್ರರೇ, ಇದುವರೆಗೆ ಸ್ವರಚಿತ ಕಥೆಯನ್ನು ವಾಚಿಸಿದವರು ಸಾಹಿತ್ಯಾಸಕ್ತ ಬ್ಯಾಂಕ್ ಉದ್ಯೋಗಿ ಸುಬ್ರಹ್ಮಣ್ಯ ಬರ್ವೆ, ಉಡುಪಿ. ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ತಾಲೂಕು ಘಟಕದ ಸಹಕಾರದಲ್ಲಿ ರೇಡಿಯೋ ಮಣಿಪಾಲ ಅರ್ಪಿಸುತ್ತಿರುವ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ಕಥೆ ಕೇಳಲು ಮತ್ತೆ ಭೇಟಿಯಾಗೋಣ.